ಜೆಡಿಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನತಾ ಸಮಾವೇಶ ಹಾಗೂ ಬೆಳ್ಳಿ ಹಬ್ಬದ ಸಂಭ್ರಮದ ಸಮಾವೇಶಕ್ಕೆ ಸ್ವಾಗತ ಕೋರುವವರು ಶ್ರೀ ಟಿಎನ್ ಜವರಾಯಗೌಡರು ವಿಧಾನ ಪರಿಷತ್ ಸದಸ್ಯರು, ಸ್ಥಳ ಕೊಮ್ಮಘಟ್ಟ, ನೈಸ್ ಗ್ರೌಂಡ್, ಕೆಂಗೇರಿ, ಬೆಂಗಳೂರು. ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ನಾಳೆ ಜೆಡಿಎಸ್ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಲಾಗಿರುವಂತದ್ದು. ನಾಳೆ ಜೆಡಿಎಸ್ ನ ಬೃಹತ್ ಸಮಾವೇಶಕ್ಕೆ ಸುಮಾರು 1 ರಿಂದ 1.5 ಲಕ್ಷ ಜನ ಕಾರ್ಯಕರ್ತರು ಬರ್ತಾರೆ. ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿರುವಂತದ್ದು. ಸದ್ಯ ನಾನೀಗ ಜೆಡಿಎಸ್ ನ ಬೃಹತ್ ಸಮಾವೇಶದ ಅಡಿಗೆ ಮಾಡುವಂತಹ ಸ್ಥಳದಲ್ಲಿದ್ದೀನಿ. ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ನಾಳೆಗೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಜೆಡಿಎಸ್ ಪಕ್ಷ 25 ವರ್ಷ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬ ಹಾಗೂ ಬೃಹತ್ ಬೆಂಗಳೂರಿನಲ್ಲಿ ಜೆಡಿಎಸ್ ಸಮಾವೇಶ ನಡೆಯುವಂಥದ್ದು. ಈಗಾಗಲೇ ಸಮಾವೇಶಕ್ಕೆ ಬರುವಂತಹ ಕಾರ್ಯಕರ್ತರಿಗೆ ಬರುವಂತವರಿಗೆ ಎಲ್ರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಈಗಾಗಲೇ ನಾಳೆ ನಡೆಯುವಂತಹ ಬೃಹತ್ ಸಮಾವೇಶಕ್ಕೆ ಈಗಾಗಲೇ ಸಕಲ ತಯಾರಿ ಸಿದ್ಧತೆಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಬೀನ್ಸ್ ಆಗಿರ್ಬೋದು ಅಥವಾ ಕೋಸ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಈ ಎಲ್ಲ ತರಕಾರಿಯನ್ನ ಈಗಾಗಲೇ ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾಳೆ ಬರುವಂತಹ ಕಾರ್ಯಕರ್ತರಿಗೆ ಒಂದು ಅಡಿಗೆಯನ್ನು ಕೂಡ ಮಾಡಲಿಕ್ಕೆ, ಅಂದ್ರೆ ಪಲಾವ್ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಅನ್ನುವಂಥದ್ದು. ಸುಮಾರು 50,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರಿಗೆ ಇಲ್ಲಿ ಅಡಿಗೆ ತಯಾರಾಗುತ್ತೆ. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಶುಂಠಿ, ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಈಗಾಗಲೇ ನಾಳೆ ಬರುವಂತಹ ಕಾರ್ಯಕರ್ತರಿಗೆ ಅಡಿಗೆಗೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಲಾಗಿದೆ ಅನ್ನುವಂಥದ್ದು. ಈಗ ನೀವು ನೋಡ್ತಿರುವಂತಹ ದೃಶ್ಯ ಬೆಂಗಳೂರಿನ ಕೊಮ್ಮಘಟ್ಟದಲ್ಲಿ ನಾಳೆ ಜೆಡಿಎಸ್ ಬೃಹತ್ ಸಮಾವೇಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಬರುವಂತಹ ಸುಮಾರು 50,000 ಅಥವಾ 1 ಲಕ್ಷ ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಅದ್ರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೆ ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ, ಅಂದ್ರೆ ಸರದಿ ಸಾಲಿನಲ್ಲಿ ಬಂದು ಊಟವನ್ನ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದ್ರೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿರುವಂಥದ್ದು. ಅಂದ್ರೆ ಎಲ್ಲೂ ಕೂಡ ನೂಕುನುಗ್ಗಲು ಆಗ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಊಟವನ್ನ ಅವರಿಗೆ ಕೊಡಬೇಕು ಕಾರ್ಯಕರ್ತರಿಗೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಡಿಗೆ ತಯಾರಿಯನ್ನು ಕೂಡ ನಡೆಸಲಾಗಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ವೇದಿಕೆ ಸಿದ್ಧ ಆಗಿದ್ರೆ ವೇದಿಕೆಯ ಎಡಭಾಗದಲ್ಲಿಯೇ ಏನು ಅಡಿಗೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನ ಸಿಬ್ಬಂದಿಗಳು ತಯಾರು ಮಾಡಲಾಗಿರುವಂಥದ್ದು. ಬಹಳ ಮುಖ್ಯವಾಗಿ ಈಗಾಗಲೇ ಏನು ಗ್ಯಾಸ್ನ ಅಭಾವ ಇರೋದ್ರಿಂದಾಗಿ ಸಾಂಪ್ರದಾಯಿಕ ಒಲೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾಳೆ 50,000 ಜನರಿಗೆ ಏನು ಊಟವನ್ನು ತಯಾರು ಮಾಡಲಾಗುತ್ತೆ. ಈ ಒಂದು ಸಾಂಪ್ರದಾಯಿಕ ಒಲೆಯಲ್ಲೇ ಈಗಾಗಲೇ ಸಿಮೆಂಟ್ ಇಟ್ಟಿಗೆಯನ್ನ ಇಟ್ಟು ಒಲೆಯನ್ನ ತಯಾರು ಮಾಡಲಾಗಿರುವಂಥದ್ದು. ಅಂದ್ರೆ ಈ ಒಂದು ಕಟ್ಟಿಗೆ ಮೂಲಕ ಅಡಿಗೆ ಮಾಡುವಂಥದ್ದು. ಈಗಾಗಲೇ ಗ್ಯಾಸ್ನ ಅಭಾವ ಇರೋದ್ರಿಂದಾಗಿ ಗ್ಯಾಸ್ನ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಕಟ್ಟಿಗೆಯನ್ನು ಉಪಯೋಗಿಸಿ ನಾವು ಅಡಿಗೆನ ಮಾಡಬಹುದು, ಮಾಡ್ಲಿಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸ್ಕೊಂಡಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಸುಮಾರು 25ಕ್ಕೂ ಹೆಚ್ಚು ಒಲೆಗಳಲ್ಲಿ ಅಡಿಗೆ ತಯಾರಾಗುತ್ತೆ. ನಾಳೆ ಬರುವಂತಹ ಕಾರ್ಯಕರ್ತರಿಗೆ ಈ ಒಂದು ಒಲೆಯ ಮೂಲಕ ಅಡಿಗೆಯನ್ನ ಮಾಡುವಂಥದ್ದು. ಹಾಗೆ ಅಂದ್ರೆ ಪಲಾವ್ ಆಗಿರ್ಬೋದು ಅಥವಾ ಪುಳಿಯೋಗರೆ ಆಗಿರ್ಬೋದು ಅಥವಾ ಮೊಸರನ್ನಾಗಿರ್ಬೋದು, ಈ ಎಲ್ಲ ಖಾದ್ಯಗಳನ್ನ ತಯಾರು ಮಾಡಲಿಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ನಾಳೆ ನಡೆಯುವಂತಹ ಬೃಹತ್ ಸಮಾವೇಶಕ್ಕೆ ಅಂದ್ರೆ ಒಂದು ಕಡೆ ಕಾರ್ಯಕರ್ತರಿಗೆ, ಬಿಸಿಲಿನಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ನೀರನ್ನ ಹಂಚುವಂಥದ್ದು, ಹಾಗೇನೆ ಊಟದ ಸಮಯದಲ್ಲಿ ಯಾವ ರೀತಿಯಾಗಿ ಊಟವನ್ನ ಕೊಡ್ಬೋದು, ಹೇಗೆ ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತಯಾರಿಯನ್ನು ಕೂಡ ಮಾಡಲಾಗಿದೆ. ಸಿಬ್ಬಂದಿಗಳು ಆ ಬಗ್ಗೆನೂ ಕೂಡ ಕೆಲಸ ಕಾರ್ಯಗಳು ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.